ತಂದೆ ಮಾರುತೇಶ್ವರ, ಅಂದು ರಾವಣನು ಸೀತೆ ಮಾತೆಯನ್ನು ಅಪಹರಿಸಿದಾಗ ಶ್ರೀರಾಮಚಂದ್ರನಿಗೆ ಅವರನ್ನು ತರುವುದಾಗಿ ವಚನ ಕೊಟ್ಟಿದ್ದ. ಅದರಂತೆಯೇ ಆ ಲಂಕೆಯನ್ನು ಸುಟ್ಟು ಹಾಕಿ ಸೀತೆ ಮಾತೆಯನ್ನು ರಕ್ಷಿಸಿದ. ಅದರಂತೆ ನನ್ನ 4 ಜನ ಮಾವಂದಿರನ್ನು ಕಾಪಾಡುವ ಭಾರ ನಿನ್ನದು ತಂದೆ. ಅವರ ರಕ್ಷಣೆ ಹೊಣೆ ನಿನ್ನದಾಗಿರುತ್ತದೆ. ಅಂದ ಹಾಗೆ ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುವ ಭಾರ ಕೂಡ ನಿನ್ನದು. ನಮ್ಮೆಲ್ಲರನ್ನು ಆಶೀರ್ವದಿಸು ತಂದೆ. ಅಮ್ಮ ಗಿರಿಜ, ಪೂಜೆ ಮುಗಿತೇನಮ್ಮ? ಹಾ ಮಾವ, ಈಗ ತಾನೇ ಮುಗಿಯಿತು. ಪ್ರಸಾದ ತೆಗೆದುಕೊಳ್ಳಿ ಮಾವ. ನನ್ನ ತಮ್ಮಂದಿರಂತೆ ನೀನು ವಿದ್ಯಾವಂತಳಾಗಿರುವೆ. ಆ ದೇವರು ನಿನಗೂ ಒಂದು ಸರ್ಕಾರಿ ನೌಕರಿಯನ್ನು ದೊರಕಿಸಿ ನಿನ್ನ ಕೀರ್ತಿ ಅಜರಾಮರವಾಗಿಸಲಿ ನನ್ನ ಮಾರುತೇಶ್ವರ. ಅದಕ್ಕೆ ನಿನ್ನ ಆಶೀರ್ವಾದ ಖಂಡಿತ ಬೇಕು ಮಾವ. ಆ ದೇವರಲ್ಲಿ ಮೊದಲು ನಮಸ್ಕಾರ ಮಾಡಿ ಬನ್ನಿ ಮಾವ. ಓ ನನ್ನ ಕುಲದೇವ ಮಾರುತೇಶ್ವರ, ಕುಲವನ್ನು ಬಡದಾಡುವ ಈ ನೆಲದಲ್ಲಿ ನೆಲೆ ಇಲ್ಲದಂತಾಗಿದೆ ಈ ನಮ್ಮ ಬಡ ರೈತರ ಬಾಳು. ನನ್ನ 3 ಜನ ತಮ್ಮಂದಿರನ್ನು ಎದುರು ಹಾಕಿಕೊಂಡು ಗಿರಿಜನಿಗೆ ಅವರನ್ನು ಓದಿಸುತ್ತಿದ್ದೇನೆ. ಅವರೆಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ದೊಡ್ಡ ಅಧಿಕಾರಿಗಳಾಗಿ ಬರುವಂತೆ ಆಶೀರ್ವದಿಸುತ್ತಂದೆ. ಮಾವ ಅಂದ್ರೆ ಶಂಕರ ಮಾವ? ಹೌದಮ್ಮ ಗಿರಿಜ, ಈ ಮಾತನ್ನು ನೀನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕಮ್ಮ. ತಾಯಿಯ ಮಗನಾಗಿ ನನ್ನ ತಮ್ಮನಾಗಿ ಜನಿಸಿದ ಅವನೇ ಈ ಮನೆಯ ಕೀರ್ತಿ ತರುವ ಸೋದರನಮ್ಮ, ಸೋದರನ. ಈಗ ಅವನು PSI ಇಂಟರ್ವ್ಯೂ ಯಶಸ್ವಿ ಆಯ್ತಂದ್ರೆ ಅವನೊಂದಿಗೆ ನಿನ್ನನ್ನು ಮದುವೆ ಮಾಡಿ ನನ್ನ ಭಾರ ಕಡಿಮೆ ಮಾಡಿಕೊಳ್ಳಬೇಕೆಂದ್ರೆ ನಮ್ಮ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ನಿನ್ನ ಇಚ್ಛೆ ಅಂದ್ರೆ ನನ್ನ ಇಚ್ಛೆ. ಆದರೆ ನೋಡಿ, ನೆನೆದುಕೊಳ್ಳುವರಷ್ಟರಲ್ಲಿ ಶಂಕರ ಮಾವ ಬಂದೇ ಬಿಟ್ಟ. ಹಾ ಶಂಕರ್, ಈಗ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದ. ಯಾಕಪ್ಪ ಮೆಲ್ಲನೆಯ ಮಾತು? ಇರ್ಲಿ, ಮೊದಲು ಮಾರುತನಿಗೆ ನಮಸ್ಕಾರ ಮಾಡು. ಬೆಂಕಿ ಹಾಕಪ್ಪ ನಿನ್ನ ಕುಲದೇವ ಹನುಮನಿಗೆ. ಶಂಕರ್, ದೇವರಿಗೆ ಹಾಗೆಲ್ಲ ನಿಂದಿಸಬಾರದಪ್ಪ. ಅವನು ದುಷ್ಟರ ಮರ್ದನ, ಶಿಷ್ಟರ ಪರಿಪಾಲಕನವನು. ಇವನು ಶಿಷ್ಟರ ಪರಿಪಾಲಕನಲ್ಲಪ್ಪ, ಇವನು ದುಷ್ಟರ ಪರಿಪಾಲಕ. ಅಷ್ಟ ಸೌಭಾಗ್ಯ ಸಂಪತ್ತುಗಳನ್ನು ಹೊಂದಿದ ಶ್ರೀಮಂತರ ಬೆನ್ನತ್ತಿ ನಮ್ಮಂತ ಕಡುಪಾಪಿಗಳನ್ನು ತನ್ನ ಕಾಲ ಕೆಳಗಾಗಿ ತಿಳಿದು ತನಗೆ ಕೈ ಮುಗಿಯದ ಕಟುಕರ ಕಳ್ಳರ ಬೆನ್ನತ್ತಿದ್ದಾನೆ ನಿನ್ನ ಕುಲದೇವ ಹನುಮ. ಅಂದರೆ ನೀನು ಹೋದ ಕೆಲಸ ಮಣ್ಣು ಪಾಲಾಯ್ತಲ್ಲ, ಮಣ್ಣು ಪಾಲಾಯ್ತು. ಅಹಂಕಾರವೆಂಬ ಹಣತೆಯಲ್ಲಿ ಮಮಕಾರವೆಂಬ ಎಣ್ಣೆ ಸುರಿದು ಲಂಚವೆಂಬ ದೀಪ ಉರಿಸಿ ನಾಲ್ಕಿನ ಶ್ರೀಮಂತರಿಗೆ ಕೊಟ್ಟಿದ್ದಾನ ನಿನ್ನ ಸರ್ಕಾರ ಕೆಲಸ. ಅಂದಾಗ ಧಿಕ್ಕಾರಗಳಿಗೆ ನಿನ್ನ ಕುಲದೇವ ಹನುಮನಿಗೆ. ದೇವರಿಗೆ ಹಾಗೆಲ್ಲ ಮಾತನಾಡಿ ನಿನ್ನ ನಾಲಿಗೆ ಏಕಪ್ಪ ಹೊಲಸು ಮಾಡಿಕೊಳ್ಳುತ್ತೆ. ನಿನ್ನ PSI ಇಂಟರ್ವ್ಯೂ ಒಂದು ಸಲ ಫೇಲ್ ಆಗಿರ್ಬೋದು, ಇನ್ನೊಂದು ಸಲ ಪ್ರಯತ್ನಕ್ಕಾದರೂ ಫಲ ದೊರಕಲೇಬೇಕಲ್ಲಪ್ಪ. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಮಬ್ಬು ಜನಾಂಗದ ವ್ಯಕ್ತಿಯ ಮೇಲೆ ಕಾಲಿಟ್ಟು ಲಂಚದ ಮಂಚ ಹತ್ತಿ ಗೊತ್ತಾಸಿ ನಿಗುತ್ತಿರುವ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಧನರಾಜನಂತವರ ಎದೆಗುಂಡಿಗೆ ಸೀಳಿ ಅವರ ಬಿಸಿಲಾಗ್ತದಿಂದ ನಮ್ಮಂತ ಬಡವರ ಬೆವರು ಕಳೆದಾಗಲೇ ನನ್ನಂತ ವಿದ್ಯಾವಂತರ ಆತ್ಮಕ್ಕೆ ಶಾಂತಿ. ಇಲ್ಲದಿದ್ದರೆ ನನ್ನಿಂದ ನಡೆಯುವುದೇ ಸಮಾಜದಲ್ಲಿ ಕ್ರಾಂತಿ. ಅದಕ್ಕಾಗಿ ಇಂದಿನಿಂದಲೇ ನಾನೇ ಕಂಕಣಬದ್ಧನಾಗಿ ಕಂಕಣ ಕಟ್ಟಿ ನಿಲ್ಲುವೆ ಈ ಸಮಾಜದಲ್ಲಿ ಕಟಕರಿಗೆ ಬುದ್ಧಿ ಕಲಿಸಲು. ಈ ಮಾತು ನಿನ್ನ ಪಾದ ಸಾಕ್ಷಿಯು ಸತ್ಯ, ನಾನಿನ ಪಾದ ಸಾಕ್ಷಿಯು ಸತ್ಯ. ಸಮಾಧಾನ ತಂದುಕೋ ಸೋದರ, ಸಮಾಧಾನ ತಂದುಕೋ. ಇಂದಿನ ನಾಳೆ ಆದರೂ ಸತ್ಯವಂತರಿಗೆ ಬೆಲೆ ಸಿಗೋದು ಈ ನಮ್ಮ ಸಮಾಜದಲ್ಲಿ. ಸತ್ಯವಂತರಿಗೆ ಬೆಲೆ, ಸತ್ಯವಂತರಿಗೆ ಬೆಲೆ, ನಿನ್ನಂತವ್ರಿಗೆ ಅಲ್ಲ. ಈ ಸಮಾಜದಲ್ಲಿ ನಿನ್ನಂತವರಿಗೆ ಬೆಲೆ ಇಲ್ಲ, ಬೆಲೆ ಇಲ್ಲ. ನಿತ್ಯ ಹೊತ್ತು ಅಂದರೆ ಗರತೆಯರ ತಾಳಿ ಹರಿದು ಅವರ ಬಾಳೆಂಬ ಬಳ್ಳಿಯನ್ನು ಮುಳ್ಳಿನ ಮೇಲೆ ಎಸೆಯುವ ಕಾಮುಕರಿಗೆ ಈ
ಸಮಾಜದಲ್ಲಿ ಬೆಲೆ. ಮಿತ್ರನೆಂದು ಮನೆ ಸೇರಿ ಶತ್ರುವಾಗಿ ಮಿತ್ರನ ಹೆಂಡತಿಯೊಡನೆ ಕಾಮದಾಟ ಆಡುವ ಕಾಮಕರಿಗಿದೆ ಈ ಸಮಾಜದಲ್ಲಿ ಬೆಲೆ. ಬಡವರಿಗಾಗಿ ಸರ್ಕಾರ ಕೊಡುವ ತುತ್ತು ಅನ್ನದ ರೇಷನ್ ಅಕ್ಕಿ ಕಾಳನ್ನು ಕೂಡ ಮಾರಿಕೊಂಡು ತಿನ್ನುವ ಲಂಚಕೋರರಿಗಿದೆ ಈ ಸಮಾಜದಲ್ಲಿ ಬೆಲೆ. ಅಧಿಕಾರವನ್ನು ಕೈಯಲ್ಲಿ ಇಟ್ಟುಕೊಂಡು ದುರುಪಯೋಗ ಮಾಡಿಕೊಳ್ಳುವಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಧನರಾಜನಂತವರಿಗಿದೆ ಈ ಸಮಾಜದಲ್ಲಿ ಬೆಲೆ. ಅಂತ ಲಂಚನ ಮಂಚ ಹತ್ತೋರಿಗೆ ಸಮಾಜದಲ್ಲಿ ಬೆಲೆ ಇದೆ ಅಣ್ಣ, ಸಮಾಜದಲ್ಲಿ ಬೆಲೆ ಇದೆ. ಶಂಕರ್, ಈ ನಿನ್ನ ನುಡಿ ಕೇಳಿ ನನ್ನ ಹೃದಯ ನಡುವದೆ ನಿಗುಡ ದೇವರನ್ನು ಎಚ್ಚರಿಸಿ ಸಂತೋಷಗೊಳಿಸಿತಪ್ಪ, ಸಂತೋಷಗೊಳಿಸಿ. ನಿನ್ನನ್ನು ತಮ್ಮನಾಗಿ ಪಡೆದ ನನ್ನ ಜನ್ಮ ಪಾಪ. ತಮ್ಮಂದಿರು ಕಾಲೇಜಿನಿಂದ ಬರುವ ವೇಳೆ ಆಯ್ತು, ಊಟ ಮಾಡೋಣ. ಹೌದು ಮಾವ, ಬನ್ನಿ ಊಟ ಮಾಡಿದಂತೆ. ನಿಲ್ಲುವಿಗೆ ಇನ್ನೇನು ತಮ್ಮಂದಿರಿಬ್ಬರು ಶಶಿಕಾಂತ್ ಶ್ರೀಕಾಂತ್ ಬರುವ ಸಮಯ. ಅವರು ಬರಲಿ, ಒಟ್ಟಿಗೆ ಸೇರಿ ಊಟ ಮಾಡೋಣ. ನೋಡು, ನೆನೆಸಲು ಬಲ್ಲೇ ಬಿಟ್ಟು. ಅಣ್ಣ, ಅಣ್ಣ, ಈಗ ಬಂದ್ರಿನಪ್ಪ? ಹೌದು ಅಣ್ಣ, ಈಗ ತಾನೇ ಬಂದೆವು. ತಮ್ಮಂದಿರ ನಿಮ್ಮಿಬ್ಬರ ಪರೀಕ್ಷೆ ಹೇಗಾದವಪ್ಪ? ಚೆನ್ನಾಗಿ ಆಗಿರೋಣ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ. ಮತ್ತೆ ನಮ್ಮ ನಾಲ್ವರಿಗೂ ನೀನೇ ಕಣ್ಣು. ಯಾಕಪ್ಪ ಈ ಮಾತು? ಹೌದಣ್ಣ, ನಾವು ಚಿಕ್ಕಂದಿರಕ್ಕಾಗಿ ನಮ್ಮ ತಂದೆ ತಾಯಿನನ್ನು ಕಳೆದುಕೊಂಡು ನಾವೆಲ್ಲ ತಪ್ಪಲಿಯಾದ ಕರುಗಳು. ನಮಗೆಲ್ಲ ನೀನೇ ತಂದೆ ತಾಯಿ ಹಾಗೆ ತುತ್ತು ಮಾಡಿ ಉಣಿಸಿ ಕಿಣಿಸಿ ಓದಿಸಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿರುವೆ. ಅದರ ಋಣ ನಾವು ಯಾವ ಜನ್ಮದಲ್ಲಿ ತೀರಿಸುವುದಾಗುವುದಿಲ್ಲ, ಆಗುವುದಿಲ್ಲ. ಅಮ್ಮ, ಹೌದಲ್ಲ, ಹಣದುಬ್ಬರದ ಈ ಕಾಲಘಟ್ಟದಲ್ಲಿ ಮಳೆ, ಬಿಸಿಲು, ಚಳಿ, ಗಾಳಿ ಎನ್ನದು ಹಗಲು ರಾತ್ರಿ ಎಂಬುದನ್ನು ನೋಡದೆ ನಮಗೆ ತುತ್ತು ಕೊಟ್ಟು ಮುತ್ತು ಕೊಟ್ಟು ಉಣಿಸಿ ತಿನಿಸಿ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ದೊಡ್ಡ ಅಧಿಕಾರಿಗಳ ಪಟ್ಟವನ್ನೇ ಕಟ್ಟಬೇಕೆಂದಿರುವ ನಿನ್ನ ನಿರ್ಧಾರ ಅಚಲವಾಗಿರುವಾಗ ನಮ್ಮ ಪಾಲಿನ ದೇವರು ನೀನಲ್ಲವೇ ಅಣ್ಣ? ಹೌದಣ್ಣ, ನಾವೆಲ್ಲರೂ ಹುಟ್ಟುವಾಗಲೇ ತಂದೆ ತಾಯಿ ಅಣ್ಣನನ್ನು ಕಳೆದುಕೊಂಡು ಈ ಗಿರಿಜಲನ್ನು ರಕ್ಷಣೆ ಮಾಡಿದ ನಿನ್ನ ಒಡಲು ಬಂಗಾರದ ಕೊರಲಣ್ಣ, ಬಂಗಾರದ ಕೊರಲು. ಏಕೆ ತಮ್ಮಂದಿರಿ, ಏನಿದೆಲ್ಲ ನೀವು ಮಾಡುತ್ತಿರುವ ಮಾತುಗಳು? ಇದು ನಾನು ಮಾಡಬೇಕಾದ ಕರ್ತವ್ಯಪ್ಪ. ಈ ಕರ್ತವ್ಯಕ್ಕೆ ಶುಚಿ ತರದೆ ಈ ನಾಡನ್ನೇ ಬೆಳಗಿಸುವ ಜ್ಯೋತಿಗಳಾದರೆ ಅದೇ ನನ್ನ ಆತ್ಮಕ್ಕೆ ಶಾಂತಿಯಪ್ಪ, ಅದೇ ನನ್ನ ಆತ್ಮಕ್ಕೆ ಶಾಂತಿ. ಅಣ್ಣ, ಸತ್ಯವಾಗಿಯೂ ನಿನ್ನ ಮಾತು ನಡೆಸ್ತೀನಿ ನಾನು. ನ್ಯಾಯ ನೀತಿಯ ಜಾಲದಲ್ಲಿ ಕಾಲಿಟ್ಟು ರೀತಿಯ ನೀತಿ ತಪ್ಪಿಸಲು ಹೊರಟವರ ಕಣ್ಣು ಕಿತ್ತಿ ಈ ನಾಡಕ್ಕೆ ತಾಯಿಗೆ ನ್ಯಾಯ ಕೀರ್ತಿ ಪತಾಕೆ ಹಾರಿಸುತ್ತೇನೆ ಅಣ್ಣ. ಈ ಮಾತು ಸತ್ಯ ಅಣ್ಣ, ಈ ಮಾತು ಸತ್ಯ.